ಲೋಕ ಕದನ ಗೆಲ್ಲೋದಕ್ಕೆ ಕೇಸರಿ ಪಡೆ ಸಮರಾಭ್ಯಾಸ ಶುರು ಮಾಡಿಕೊಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಕಾರ್ಯಕಾರಿಣಿ ಸಭೆ ನಡೆಯಿತು. ಕಾರ್ಯಕರ್ತರಿಗೆ ಗೆಲುವಿನ ಪಾಠ ಮಾಡಿದ್ದಾರೆ ಮೋದಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಮೋ ಕದನ ಕಹಳೆ. 400 ಕ್ಷೇತ್ರಗಳ ಟಾರ್ಗೆಟ್ ಕೊಟ್ಟಿದ್ದಾರೆ ಮೋದಿ ಕಾರ್ಯಕರ್ತರಿಗೆ. ಈ 400 ಕ್ಷೇತ್ರಗಳನ್ನ ಗೆಲ್ಲೋದು ಹೇಗೆ, ಏನೇನು ಮಾಡಬೇಕು, ಇದರ ಬಗ್ಗೆ ಪಾಠ ಮಾಡಿದ್ದಾರೆ. ಅಧಿಕಾರದ ಆಸೆಗೆ ಮೂರನೇ ಅವಕಾಶ ಕೇಳ್ತಿಲ್ಲ ಅಂದಿದ್ದಾರೆ ಪ್ರಧಾನಿ ಮೋದಿ. ಅಭಿವೃದ್ಧಿಯೇ ಪರಮೋಧ್ಯೇಯ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರದ ಅಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟಿದ್ದೀನಿ ಅಂದಿದ್ದಾರೆ ನಮೋ. 10 ವರ್ಷ ಭಾರತ ಭ್ರಷ್ಟಾಚಾರ ಭಯೋತ್ಪಾದನೆ ಮುಕ್ತವಾಗಿದೆ. 25 ಕೋಟಿ ಜನರನ್ನ ಬಡತನದಿಂದ ಮೇಲಕ್ಕೆತ್ತಿದ್ದೇವೆ. ನಾವು ರಾಷ್ಟ್ರ ನೀತಿಗೆ ಬದ್ಧವಾಗಿದ್ದೀವಿ, ರಾಜನೀತಿಗೆ ಅಲ್ಲ ಅಂದಿದ್ದಾರೆ. मैं बीजेपी सरकार का तीसरा टर्म सत्ता भोग के लिए नहीं मांग रहा हूं. मैं राष्ट्र का संकल्प लेकर निकला हुआ व्यक्ति हूं. अगर मैं अपने घर की ही चिंता करता तो आज करोड़ों गरीबों के घर नहीं बना पाता. मैं देश के करोड़ों बच्चों के भविष्य के लिए जीता हूं. देश के करोड़ों युवाओं, करोड़ों बहनों बेटियों, करोड़ों गरीबों का सपना ही मोदी का संकल्प. मैं बीजेपी सरकार, आज विपक्ष के नेता भी एनडीए सरकार 400 पार के नारे लगा रहे हैं और एनडीए को 400 पार कराने के लिए भाजपा को 370 का माइलस्टोन पार करना ही होगा. आज विपक्ष के नेता ಪ್ರಶಾಂತ್, ಶತಾಯಗತಾಯ 400+ ಕ್ಷೇತ್ರಗಳನ್ನ ಈ ಬಾರಿ ಗೆದ್ಕೋಬೇಕು ಎನ್ಡಿಎ, ಹಾಗೂ ಬಿಜೆಪಿ 370 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಸಂದೇಶ ಕೊಡ್ತಾ ಇದ್ದಾರೆ. 2 ದಿನಗಳ ಕಾರ್ಯಕಾರಿಣಿ ಮತ್ತು ಇನ್ನೇನು ಹತ್ತಿರಕ್ಕೆ ಬರ್ತಾ ಇರೋ ಲೋಕಸಭಾ ಚುನಾವಣೆ, ಬಿಜೆಪಿ ಹೆಂಗೆ ರೆಡಿ ಆಗ್ತಾ ಇದೆ ಪ್ರಶಾಂತ್? ನೋಡಿ ಭಾವನಾ, ಬಿಜೆಪಿಗೆ ಇರ್ತಕ್ಕಂಥ ಒಂದು ಅತಿ ದೊಡ್ಡ ಸ್ಟ್ರೆಂತ್ ಅಂದರೆ ಅದರ ಕೇಡರ್. ಅದರ ಬಳಿ ಇರ್ತಕ್ಕಂಥ ಒಂದು ಸಂಘಟನಾತ್ಮಕ ಶಕ್ತಿ ಏನಿದೆ ಅದು ಬಿಜೆಪಿಗೆ ಒಂದು ಎಡಿಷ್ನಲ್ ಫೈರ್ ಪವರನ್ನು ಚುನಾವಣೆಯ ಸಂದರ್ಭದಲ್ಲಿ ಕೊಡುತ್ತೆ. ಕಾಂಗ್ರೆಸ್ಗೆ ಆ ಶಕ್ತಿ ಇಲ್ಲ. ಬೇರೆ ಪಕ್ಷಗಳಿಗೆ ಆ ರೀತಿಯ ಐಡಿಯಾಲಜಿಕಲ್ ಕಾರ್ಯಕರ್ತರ ಪಡೆ ಇಲ್ಲ. ಆದರೆ ಬಿ ಜೆ ಪಿಗೆ RSSನ ಕಾರಣದಿಂದ, ಸಂಘ ಪರಿವಾರದ ಕಾರಣದಿಂದ, ಮೋದಿಯವರ ಜನಪ್ರಿಯತೆಯ ಕಾರಣದಿಂದ ಆ ರೀತಿಯ ಒಂದು ಕ್ಯಾದರ್ ಸ್ಟ್ರೆಂತ್ ಇದೆ. ಅದು ಪ್ರಾಯಶಃ ಬಿ ಜೆ ಪಿಗೆ ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನಲ್ ಮೈಟನ್ನು ತಂದುಕೊಡುತ್ತೆ. ಪ್ರತಿ ಬಾರಿ ಚುನಾವಣೆಗೆ ಮುಂಚೆ ಈ ರೀತಿಯ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಕರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿ ಕಾರ್ಯಕರ್ತರಿಗೆ, ಯಾಕಂದರೆ ಚುನಾವಣೆಯ ಮುಂಚಿನ ಕಾರ್ಯಕಾರಿಣಿಯನ್ನು 12,000 ಜನರನ್ನು ಕರೆಸಲಾಗಿತ್ತು. ಅಂದರೆ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಟೀಮು, ರಾಜ್ಯದ ಪದಾಧಿಕಾರಿಗಳ ತಂಡ, ಬೇರೆ ಬೇರೆ ಮೋರ್ಚಾಗಳ ಪದಾಧಿಕಾರಿಗಳು, ಇವರೆಲ್ಲರನ್ನ ಕರೆದು ಚುನಾವಣೆ ಕೆಲಸಕ್ಕೆ ಹಚ್ಚಿ ಅನ್ನೋದನ್ನು ನರೇಂದ್ರ ಮೋದಿಯವರ ಕಡೆಯಿಂದ ಡೈರೆಕ್ಟಾಗಿ ಹೇಳಿಸಲಾಗುತ್ತೆ. ಅಂದರೆ ಒಂದು ರೀತಿಯ ಮೋಟಿವೇಶ್ನಲ್ ರೀತಿಯಲ್ಲಿ ಮಾಡಲಾಗತ್ತೆ. ನೋಡಿ, 2014ರ ಚುನಾವಣೆಯಲ್ಲಿ ಬಿ ಜೆ ಪಿ 182 ವಾಸ್ ದ ಹೈಯೆಸ್ಟ್ ಟ್ಯಾಲಿ ಇನ್ ಅಟಲ್ ಬಿಹಾರಿ ವಾಜಪೇಯಿ ಎರಾ. 182, 99ರ ಚುನಾವಣೆ. 2004ರಲ್ಲಿ ಬಿ ಜೆ ಪಿ 40 ಸ್ಥಾನಗಳನ್ನು ಕಳ್ಕೊಂಡು ಅಧಿಕಾರವನ್ನೇ ಕಳ್ಕೊಂಡು 182 ದಾಟದ ಬಿ ಜೆ ಪಿ ಮೋದಿ ಕಾಲದಲ್ಲಿ 2014ರಲ್ಲಿ ಮೊದಲ ಬಾರಿ ಬಿ ಜೆ ಪಿಯ ಆಂತರಿಕ ಸರ್ವೆಗಳು ಹೇಳ್ತಾ ಇದ್ದು 240, 250ವರೆಗೆ ಬರ್ತಾರೆ ಅಂತಕ್ಕಂಥ. ನರೇಂದ್ರ ಮೋದಿ ಮತ್ತು ಅವರ ತಂಡ ಕೂಡ 250, 260 ಟ್ರೈ ಮಾಡ್ತಾ ಇತ್ತು. 272 NDA ಜೊತೆ ಬರ್ಬೋದೇನೋ ಅಂತಕ್ಕಂಥದ್ದು. ಆದರೆ ನರೇಂದ್ರ ಮೋದಿ ಆಗ ಹೇಳಿದರು, ನಮಗೆ 272+ ಸೀಟ್ ಕೊಡಿ ಅಂತಕ್ಕಂಥದ್ದು. ಜನ ಕೊಟ್ಟರು. ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ನನಗಿನ್ನೂ ನೆನಪಿದೆ, ಅಮಿತ್ ಶಾ ಅವರನ್ನು ಪತ್ರಕರ್ತರು ಕೇಳಿದ್ರು ಎಷ್ಟು ಸೀಟ್ ಬರ್ತವೆ ಅಂತ. ಸರ್ವೆಗಳು ಹೇಳ್ತಾ ಇದ್ದು 45ರಿಂದ 50 ಅಂತ. ಅಮಿತ್ ಶಾ ಹೇಳಿದ್ರು 55+ ಅಂತಕ್ಕಂಥ. ಜನ ಕೊಟ್ಟಿದ್ದೆಷ್ಟು? 73 ಸ್ಥಾನಗಳನ್ನು, 80ರಲ್ಲಿ 73 ಸ್ಥಾನಗಳನ್ನು ಜನ ಬಿ ಜೆ ಪಿ ಕೊಟ್ಟರು. ಉತ್ತರ ಪ್ರದೇಶ ವಾಸ್ ದ ಬಿಗ್ಗೆಸ್ಟ್ ಗೇಮ್ ಚೇಂಜರ್. 2019ರಲ್ಲೂ ಕೂಡ ಬಿ ಜೆ ಪಿಯ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದವು. NDA ಸ್ವಲ್ಪ ಮಟ್ಟಿಗೆ ಈಗ ಅಕಾಲಿದಳ, ಶಿವಸೇನೆ ಇವೆಲ್ಲವೂ BJPಯಿಂದ ದೂರ ಹೋಗಿದ್ದರೂ ಕೂಡ
BJPಯ ಸಂಖ್ಯೆಗಳು ಜಾಸ್ತಿ ಇವೆ. ಓಕೆ. 2024ರಲ್ಲಿ ನರೇಂದ್ರ ಮೋದಿ ಮತ್ತು ಅವರ ತಂಡ ಒಂದು ಟಾರ್ಗೆಟ್, ಈಗ ನಿಮಗೆ ಮನೆಯಲ್ಲಿ ಪರೀಕ್ಷೆಯನ್ನು ತುಂಬ ಗಂಭೀರವಾಗಿ ಬರೀತಾರಲ್ಲ, ತಂದೆ ತಾಯಿ ಏನು ಹೇಳ್ತಾರೆ ಮಕ್ಕಳಿಗೆ, 100 ಔಟ್ ಆಫ್ 100 ಮ್ಯಾಥ್ಸ್ನಲ್ಲಿ ತೆಗಿ ಅಂತ ಹೇಳ್ತಾರೆ. ಅಂದರೆ ಅಟ್ಲೀಸ್ಟ್ ಹಿ ಕ್ಯಾನ್ ಕಮ್ ಅಟ್ 98, 99, ಅಂದರೆ ಆ ಒಂದು ಅಂಬಿಷಿಯಸ್ ಟಾರ್ಗೆಟ್ ಮೇಲೆ ಕೆಲಸ ಮಾಡುವಂತ. ಅದೇ ರೀತಿಯಲ್ಲಿ ನಾನು ಇದನ್ನು ನೋಡ್ತೀನಿ. ಅಂದರೆ 400 ಟಾರ್ಗೆಟು, 370+ ಟಾರ್ಗೆಟ್ ಇವತ್ತಿನ ಸಂದರ್ಭದಲ್ಲಿ ಅದು ಅನ್ಅಚೀವೇಬಲ್ ಅನಿಸುತ್ತೆ. ಯಾಕಂದರೆ ಹೊಸ ಹೊಸ ರಾಜ್ಯಗಳಲ್ಲಿ, ಈಗ ತಮಿಳುನಾಡಿನಲ್ಲಿ ನಿಮ್ಗೊಂದು 10 ಸೀಟ್ ಬರಬೇಕು, 370 ಬರಬೇಕಾದ್ರೆ, ವಿಚ್ ಇಸ್ ನಾಟ್ ಪಾಸಿಬಲ್ ಆಸ್ ಆಫ್ ನೌ. ಕೆಲವೊಂದು ಸಲ ಏನಾಗುತ್ತೆ, ಈ ಮೋದಿ ಕಾಲದಲ್ಲಿ ಇರಬಹುದು ಅಥವಾ ಬೇರೆ ಪಾರ್ಟಿಗಳ ಸಂದರ್ಭದಲ್ಲೂ ನೋಡಿದ್ದೀವಿ, ನೀವು ಒಂದು ಮಾರ್ಕ್ ಮುಟ್ಟಿದ ಮೇಲೆ ಎಷ್ಟು ಮೇಲೆ ಹೋಗುತ್ತೆ ಹೇಳೋಕ್ಕೆ ಆಗಲ್ಲ. ಕರ್ನಾಟಕದಲ್ಲಿ, ತಮಿಳುನಾಡು ಮತ್ತು ಕೇರಳ ವಿಷಯದಲ್ಲಿ ಹಂಗಾಗಲ್ವಲ್ಲ ಪ್ರಶಾಂತ್? ತಮಿಳುನಾಡು ಮತ್ತು ಕೇರಳದಲ್ಲಿ ಒಂದು ಪೊಲಿಟಿಕಲ್ ವಾಯ್ಡ್ ಇಲ್ಲ. ತಮಿಳುನಾಡಲ್ಲಿ ಒಂದು ವಾಯ್ಡ್ ಕ್ರಿಯೇಟ್ ಆಗಿದೆ, ಅದು ಎಷ್ಟು ಯಾವಾಗ ಲಾಭ ಆಗೋದು BJPಗೆ ಗೊತ್ತಿಲ್ಲ. ಕೇರಳದಲ್ಲಿ ಆ ಪೊಲಿಟಿಕಲ್ ವಾಯ್ಡ್ ಇಲ್ಲ. 1 ಅಥವಾ 2 ಸೀಟನ್ನು BJP ಗೆಲ್ಲಬೇಕಾದ್ರೆ ತುಂಬ ಶ್ರಮವನ್ನು ಹಾಕಬೇಕಾಗತ್ತೆ. ಆಂಧ್ರದಲ್ಲಿ BJPಗೆ ಸ್ಕೋಪ್ ಇಲ್ಲ ಹೆಚ್ಚು. ತೆಲಂಗಾಣದಲ್ಲಿ ಸ್ವಲ್ಪ ಸ್ಕೋಪ್ ಇದೆ, 4-5 ಸೀಟ್ಗಳ ಸ್ಕೋಪ್. ಹೈದರಾಬಾದ್ ಅಕ್ಕಪಕ್ಕದಲ್ಲಿ BJPಗೆ ಒಂದು ಸ್ಕೋಪ್ ಇದೆ. ಕರ್ನಾಟಕದಲ್ಲಿ ನಿಶ್ಚಿತವಾಗಿ ಸ್ಕೋಪ್ ಇದೆ, ಯಾಕಂದರೆ ಕಳೆದ ಬಾರಿ 25 ಸೀಟ್ಗಳನ್ನು ಪಡೆದಿತ್ತು. ಬಟ್ ಈಗ ಸುಮ್ಮನೆ ಹಿಂಗೆ ಕೇರಳ, ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಪಡೆದುಕೊಳ್ಳಬಹುದಾದ ಸೀಟ್ಗಳನ್ನು ಲೆಕ್ಕ ಹಾಕೋದಾದರೆ, ಕರ್ನಾಟಕದಲ್ಲಿ ಅಷ್ಟು ಸೀಟ್ಗಳನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಎಷ್ಟಿದೆ BJP? 25ಕ್ಕೆ 25. ನೋಡಿ, ನಾನೇನು ಅನ್ಕೊಂಡು ಇದರಲ್ಲಿ ಒಂಚೂರು ಕಳ್ಕೊಳ್ತಾರೆ, ಇದರಲ್ಲಿ ಒಂಚೂರು ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ನಿಶ್ಚಿತವಾಗಿ. ಈಗ ಓವರಾಲ್ ಸೀಟ್ಗಳ ಲೆಕ್ಕಾಚಾರವನ್ನು ನೋಡಿದಾಗ ಎಲ್ಲೆಲ್ಲಿ BJP ಕಳ್ಕೊಳ್ಳುತ್ತೆ ಅದನ್ನು ಉತ್ತರ ಪ್ರದೇಶದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಬೋದು, ಕರ್ನಾಟಕದಲ್ಲಿ ಒಂದಿಷ್ಟು ಕಳ್ಕೊಳ್ಳುತ್ತೆ, ಅದನ್ನು ಬೇರೆ ಭಾಗಗಳಲ್ಲಿ ಎಲ್ಲಾದರೂ ಗಳಿಸ್ಲಿಕ್ಕೆ ಸಾಧ್ಯನಾ, ಇದು BJP ಯೋಚನೆ ಮಾಡ್ತಾ ಇರ್ತಕ್ಕಂಥ ಪರಿ. ಆದರೆ 370 ಇವತ್ತಿನ ಸಂದರ್ಭದಲ್ಲಿ ಅಚೀವೇಬಲ್ ಅನ್ನಿಸ್ತಾ ಇದೆ. ಬಟ್ ನೋಡಿ, ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಕಾರ್ಯಕರ್ತರಿಗೆ ಒಂದು ಇಲ್ಲಿಗೆ ಬರ್ತಾರೆ ಅಂತಂದರೆ ಇಲ್ಲಿನ ಲಕ್ಷ್ಯವನ್ನು ಕೊಡತಕ್ಕಂಥದ್ದು, ಇಲ್ಲಿನ ಟಾರ್ಗೆಟನ್ನು ಕೊಡತಕ್ಕಂಥದ್ದು. ಎಲ್ಲರೂ ಮನೆಗಳಲ್ಲೂ ನಾವು ಮಾಡ್ತೀವಿ, ಬೇರೆ ಈಗ ನಮ್ಮ ಸಂಸ್ಥೆಗಳಲ್ಲೂ ಆ ಟಾರ್ಗೆಟ್ಗಳು ಇರ್ತವೆ. ಟಾರ್ಗೆಟ್ಗಳನ್ನು ಇಲ್ಲಿ ಸೆಟ್ ಮಾಡಿದರೆ ಅಟ್ಲೀಸ್ಟ್ ಇಲ್ಲಿವರೆಗೆ ಬಂದು ತಲುಪಬಹುದು ಅಂತಕ್ಕಂಥದ್ದು. ಪ್ರಾಯಶಃ 400. ಯಾಕೆ ಇದು ಮಾಡಲಾಗ್ತಾ ಇದೆ ಅಂತಂದರೆ, ಎಲ್ಲೋ ಅಮಿತ್ ಶಾ ಅವರು ದಿಲ್ಲಿಗೆ ಕೆಲ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಈ ಇಲೆಕ್ಷನ್ ಇನ್ಚಾರ್ಜಸ್ ಇದಾರಲ್ಲ ರಾಜ್ಯದ್ದು, ಅವ್ರನ್ನ ಕರೆದಿದ್ರು. ಆ ಸಭೆಯಲ್ಲಿ ಅಮಿತ್ ಶಾ ಹೇಳಿದ್ರಂತೆ, ಈ 2024ರಲ್ಲಿ ನಾವು ರೀಚ್ ಮಾಡೋ ಟಾರ್ಗೆಟನ್ನು ನಾವು ಮುರಿಯೋದೇ ಕಷ್ಟ ಆಗಬೇಕು, ಆ ಪರಿಯ ಒಂದು ಸೀಟ್ಗಳನ್ನು ನಾವು ಗೆಲ್ಲಬೇಕು. ದಟ್ ಈಸ್ 414. ಯಾಕೆ 414 ಹೇಳ್ತಿದ್ದಾರೆ? ರಾಜೀವ್ ಗಾಂಧಿ 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರದ ಅನುಕಂಪದ ಚುನಾವಣೆಯಲ್ಲಿ 414 ಸ್ಥಾನಗಳನ್ನು ಪಡೆದಿದ್ರು. ಅವರ ಅಜ್ಜ ಮತ್ತು ಅವರ ತಾಯಿ ಕೂಡ ಪಡೆಯದಷ್ಟು ಸ್ಥಾನಗಳನ್ನು ರಾಜೀವ್ ಗಾಂಧಿ 84ರಲ್ಲಿ ಪಡೆದಿದ್ರು. ಅಷ್ಟು ಸೀಟ್ಗಳನ್ನು BJP ಒಂದು ಸಲ ಗೆದ್ದು ತೋರಿಸ್ಬೇಕು ಅನ್ನುವ ಟಾರ್ಗೆಟ್ ನಡಿಯಲ್ಲಿ BJP ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ಸನ್ನು ಡೆಸಿಮೇಟ್ ಮಾಡುವ ಪ್ರಯತ್ನ ಕೂಡ ಅದೇ 400ದ ಭಾಗ ಅಂತ ನನಗೆ ಅನಿಸುತ್ತೆ. ಅಂದರೆ ಕಾಂಗ್ರೆಸ್ ಮೊದಲೇ ಶಿಥಿಲಾವಸ್ಥೆಯಲ್ಲಿದೆ, ಇನ್ನಷ್ಟು ಶಿಥಿಲ ಮಾಡಿಬಿಡೋದು ಅದರ ಪ್ರಯತ್ನದ ಭಾಗವಾಗಿ 400 ಹೇಳ್ತಾ ಇದೆ. ನೋಡಿ, 400 ತೊಗೊಳ್ಳಿ, 350 ತೊಗೊಳ್ಳಿ, 360 ತೊಗೊಳ್ಳಿ, 272 ಮೇಲೆ ದಾಟಿದರೆ ಎಲ್ಲವೂ ಕೂಡ ಬೋನಸ್ ಸೇವನ. ಮತ್ತು ಇವತ್ತಿನ ಚುನಾವಣೆಗಳು ನಾವು ನೋಡ್ತಾ ಇದ್ದೀವಿ, ನಿಮಗೆ ಒಂದು ಸಲ 270, 280 ತಲುಪ್ತಾ ಇದ್ದೀರಿ ಅನ್ನೋದು ಮಾರ್ಕೆಟ್ನಲ್ಲಿ, ಅಂದರೆ ಮತದಾರರಲ್ಲಿ ಗೊತ್ತಾದ ತಕ್ಷಣ ನಿಮ್ಮ ಸೀಟ್ಗಳ ಸಂಖ್ಯೆ, ಓಟ್ಗಳ ಸಂಖ್ಯೆ ಇನ್ನಷ್ಟು ಗಣನೀಯವಾಗಿ ಏರಿಕೆ ಆಗ್ತದೆ. ಬಟ್ BJPಯ ಟಾರ್ಗೆಟ್ ಏನಂದರೆ ಬಹುಮತ BJPಗೆ ಪೂರ್ತಿಯಾಗಿ ಬರಬೇಕು. 2/3 ಬಹುಮತದ NDAಗೆ ಬರೋದ್ರಿಂದ ಹೆಚ್ಚಿನ ಲಾಭ ಇರೋದಿಲ್ಲ. BJPಗೆ ಬರೋದ್ರಿಂದಾಗಿ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಒಂದು ಗಟ್ಟಿ ನಿರ್ಧಾರಗಳಾಗಬಹುದು. 2/3 ಮೆಜಾರಿಟಿ ಅಂತ BJP ನೋಡ್ತಾ ಇದೆ ಅನ್ನೋದು ಸ್ಪಷ್ಟ. 2/3 ಮೆಜಾರಿಟಿ ಇದ್ರೆ ಇನ್ನಷ್ಟು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನೆಲ್ಲ ತರುವ ಪ್ರಯತ್ನ ನಡೀಬಹುದೇನೋ. ಯಾಕಂದ್ರೆ ವಾಜಪೇಯಿ ಅವರ ಕಾಲದಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಗಳು ಬರದೇ ಇರೋದಕ್ಕೂ ಅದು ಕಾರಣ ಆಗಿತ್ತು. ಆಮೇಲೆ ನಿಮಗೆ ಸಹಜವಾಗಿ 370 ಒಂದು ಲೀವರೇಜ್ ಪಾಯಿಂಟ್ ಅನ್ನು ಕೊಡುತ್ತೆ. ಪ್ರಾಯಶಃ ನರೇಂದ್ರ ಮೋದಿ ಅದನ್ನು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ಕಾರಣದಿಂದ ಈ ರೀತಿಯ ಟಾರ್ಗೆಟ್ಗಳು. ಮತ್ತು ನೋಡಿ, ನಾನು ಹಾಗೆ ಹೇಳ್ತೀನಿ, ಅವ್ರ ಕೆಲಸ ಹೇಗೆ ನಡೆದಿದೆ ಅಂತಂದರೆ, ನಾನು ಈಗ ಒಂದು 2-3 ದಿನದ ಹಿಂದೆ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಿಂದ ಒಬ್ಬರು ಫೋನ್ ಮಾಡಿದರು. ಈಗಾಗಲೇ ಅಮಿತ್ ಶಾ ಅವರ ಒಂದು ತಂಡ ಲೋಕಸಭಾ ಕ್ಷೇತ್ರಗಳಲ್ಲಿ ಬಂದು ಕುಳಿತುಬಿಟ್ಟಿದೆ, 10ರಿಂದ 12 ಜನರ ತಂಡ.
ಅವರು ಬೂತ್ ಕಮಿಟಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹೇಗೆ ಬೂತ್ ಕಮಿಟಿ ಒಂದು ಸರಳ ಆ್ಯಪನ್ನು ಮಾಡಿದ್ದಾರೆ. ಓಕೆ, ನಿಮ್ಮ ಮನೆ ಆ ಬೂತ್ನಲ್ಲಿದ್ದರೆ ಮಾತ್ರ ಆ ಬೂತ್ ಕಮಿಟಿ ಫಾರ್ಮ್ ಆಗುತ್ತೆ. ಓಕೆ, ಈಗ ಬೂತ್ ಕಮಿಟಿಯ ಕಾರ್ಯಕರ್ತನ ಹೆಸರು, ಆಧಾರ್ ಕಾರ್ಡು ಅಲ್ಲಿ ಆ ಬೂತ್ನಲ್ಲಿದ್ದರೆ ಮಾತ್ರ, ಪಕ್ಕದ ಬೂತ್ನಲ್ಲಿದ್ದರೆ ಅದು ತಗೊಳ್ಳಲ್ಲ ಓ ಆ ಆ್ಯಪ್. ಅಂದರೆ ಬೇರೆಯವರ ಟು ಎನ್ಶೂರ್ ದಟ್ ಆ ಬೂತ್ನವರೇ ಆ ಬೂತ್ನ ಕಮಿಟಿ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಾಂದರೆ ರಾಜಕಾರಣದಲ್ಲಿ ಗೊತ್ತಲ್ಲ ನಿಮಗೆ, ಎಲ್ಲಿಂದೋ ಹೆಸರು ಹಾಕ್ಬಿಡೋದು, ಅದನ್ನು ಕಳಿಸ್ಬಿಡೋದು ಅಂತ. ಹಂಗಿಲ್ಲ, ಅದು ಈಗಲೇ ಬಂದು ತಂಡ ಕರ್ನಾಟಕದಲ್ಲಿ ಕುಳಿತಿದೆ. ಜಸ್ಟ್ ಇಮ್ಯಾಜಿನ್. ಅಂದರೆ ಅವರು ಅಭ್ಯರ್ಥಿಗಳ ಬಗ್ಗೆ ನಂತರ ತಲೆ ಕೆಡಿಸ್ಕೊಳ್ಳಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನರೇಂದ್ರ ಮೋದಿ ಕಾಲದಲ್ಲಿ ಅಥವಾ ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ನೋಡಿದ್ವಿ, ನಾಯಕರ ಹೆಸರ ಮೇಲೆ ಅಭ್ಯರ್ಥಿಗಳ ಆರಿಸಿ ಬರ್ತಾರೆ. ಬಟ್ ಜನರನ್ನು ತಲುಪುವ ಪ್ರಯತ್ನ ಅವ್ರದ್ದು ಈಗಿನಿಂದಲೇ ಚಾಲೂ ಇದೆ. ಈಗಿನಿಂದಲೇ ಯಾಕೆ ಅದೊಂದು 3-4 ತಿಂಗಳಿಂದ ಆ ಪ್ರಯತ್ನ ನಡೀತಾನೆ ಇದೆ. ಪ್ರಶಾಂತ್, ಅಂದುಕೊಂಡಷ್ಟು ಸುಲಭವ? ಯಾಕೆಂದರೆ ನೆಹರು ನಂತರ ಯಾರೂ ಕೂಡ 3ನೇ ಬಾರಿ ಆಯ್ಕೆಯಾಗಿ ಬಂದಿಲ್ಲ. ಈಗ ಒಂದು 10 ವರ್ಷ ಅಂತ ಹೇಳಿದ್ರೆ ಒಂದು ಆ್ಯಂಟಿ ಇನ್ಕಂಬನ್ಸಿ ಒಂದು ಸ್ವಲ್ಪ ಮಟ್ಟಿಗೆ ಪರ್ಸೆಂಟೇಜ್ ವೈಸ್ ಆದರೂ ನಾವು ಲೆಕ್ಕ ಹಾಕೋದಾದರೆ ಒಂದು ಚೂರಾದರೂ ಇದ್ದೇ ಇರುತ್ತೆ. ಭಾವನಾ, ಆ್ಯಂಟಿ ಇನ್ಕಂಬನ್ಸಿ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ವಾ, ಅಥವಾ ಆ ರೀತಿ ಇರಲ್ಲ. ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ. ಬಟ್ ದೆರ್ ಇಸ್ ಎ ಟೀನಾ ಫ್ಯಾಕ್ಟರ್ ಫಾರ್ ನರೇಂದ್ರ ಮೋದಿ. ಓಕೆ, ದೆರ್ ಈಸ್ ನೋ ಆಲ್ಟರ್ನೇಟಿವ್. ಪ್ರಾಯಶಃ ಪ್ರಶಾಂತ್ ಕಿಶೋರ್ ಹೇಳಿದ ಮಾತನ್ನೇ ನಾನು ಇಲ್ಲಿ ಹೇಳ್ತೀನಿ. ಏನಂದರೆ 2014ರಲ್ಲಿ ನರೇಂದ್ರ ಮೋದಿ ಬರ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ. ಜನರಿಗೆ ಪ್ರಚಂಡವಾಗಿರ್ತಕ್ಕಂಥ ಒಂದು ಅಂದರೆ ಹೊಸಬರು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸಾಕಾಗಿದೆ ಅಂತ. 2019ರಲ್ಲಿ ನರೇಂದ್ರ ಮೋದಿಗೆ ಇನ್ನೊಂದು ಟರ್ಮ್ ಅವಕಾಶ ಕೊಡಬೇಕು, ಏನೋ ಮಾಡ್ತಾ ಇದ್ದಾರೆ ಅನ್ನೋ. 24ರಲ್ಲಿ ದೆರ್ ಇಸ್ ನೋ ಆಲ್ಟರ್ನೇಟಿವ್. ಕಾಂಗ್ರೆಸ್ ಬಳಿ ಆಲ್ಟರ್ನೇಟಿವ್ ಇದ್ದಿದ್ದರೆ ಈ ಪ್ರಮಾಣದ ಗೆಲುವಿನ ನಾಗಾಲೋಟವನ್ನು ಬಿ ಜೆ ಪಿ ತೋರಿಸ್ತಾ ಇರಲಿಲ್ಲ. ಪ್ರಾಯಶಃ ನೋಡಿ, ನಿಮ್ಮದು ರಾಜ್ಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಫ್ಯಾಕ್ಟರ್ ಅಷ್ಟೊಂದು ಮಟ್ಟಿಗೆ ಕೆಲಸ ಮಾಡಲ್ಲ, ಕರ್ನಾಟಕದಲ್ಲೇ ನಾವು ನೋಡಿದ್ವಿ. ಆದರೆ ವೆನ್ ಇಟ್ ಕಮ್ಸ್ ಟು ಲೋಕಸಭಾ ಎಲೆಕ್ಷನ್ಸ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಆಸ್ ಆಫ್ ನೌ ಫಾರ್ ನರೇಂದ್ರ ಮೋದಿ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ವಿಪಕ್ಷಗಳ ಬಳಿ ಇರ್ತಕ್ಕಂಥ ಒಂದೇ ಒಂದು ವಿಕಲ್ಪ ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಎ ಸ್ಟೇಟ್. ಇದು ಏನಂದರೆ ಸ್ಟೇಟ್ ಆಲ್ಟರ್ನೇಟಿವನ್ನು ಕೊಡ್ತಾ ಹೋಗಬೇಕು. ಬಟ್ ಈಗ ಟೈಮ್ ಇದೆಯಾ? ಈಗ ಅದನ್ನು ಸಿದ್ದರಾಮಯ್ಯ ಏನು ಮಾಡ್ತಿದ್ದಾರಲ್ಲ, ನನ್ನ ತೆರಿಗೆ ನನ್ನ ಹಕ್ಕು. ನರೇಂದ್ರ ಮೋದಿ ಅವರ ಸುನಾಮಿ ತಡಿಲಿಕ್ಕೆ ಅವರು ಬಳಸ್ಕೊಂಡಿರ್ತಕ್ಕಂಥ ಅಸ್ತ್ರ ಪ್ರಾದೇಶಿಕವಾದ, ಕರ್ನಾಟಕದ ಹಣ ಕರ್ನಾಟಕದಲ್ಲೇ ಉಳಿಬೇಕಾದ್ರೆ ನಮಗೆ ಓಟ್ ಕೊಡಿ ಅಂತಕ್ಕಂಥ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಬಟ್ ಈ ರೀತಿಯ ಆಲ್ಟರ್ನೇಟಿವ್ಗಳು ರಾಜ್ಯದಿಂದ ಕೊಟ್ಟಾಗ ಮಾತ್ರ ನೀವು ನರೇಂದ್ರ ಮೋದಿ ಫ್ಯಾಕ್ಟರನ್ನು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲೈಸ್ ಮಾಡುವ ಪ್ರಯತ್ನ ಮಾಡ್ಬೋದು. ಸಿದ್ದರಾಮಯ್ಯ ಅದನ್ನು ಮಾಡ್ತಿದ್ದಾರೆ, ಬೇರೆ ರಾಜ್ಯಗಳಲ್ಲಿ ಇದು ಕಾಣ್ತಾ ಇಲ್ಲ. ರೈಟ್. ಆಮೇಲೆ ಈಗ ಪ್ರಯತ್ನ ಶುರು ಮಾಡ್ತೀವಿ ಅಂದರೆ ಇಟ್ಸ್ ಟೂ ಲೇಟ್ ಅಂತ ಅನ್ಸುತ್ತಾ? ಅದು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗುತ್ತೆ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.